ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇದು ಫ್ರೈಡೇ ವ್ಲಾಗ್. ನನ್ನ ಡೇ ಸ್ಟಾರ್ಟ್ ಮಾಡೋದು ವಾಕ್ ಹೋಗಿ ಬಂದು ಮಾರ್ನಿಂಗ್. ನೆಕ್ಸ್ಟ್ ಅಂಬ್ಲಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ದೆನ್ ಆಫ್ಟರ್ ನಮ್ಮ ಮಮ್ಮಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಸೊ ಬೆಂಡೆಕಾಯಿ ಪಲ್ಯಕ್ಕೆ ಇದೆಲ್ಲ ವಾಶ್ ಮಾಡ್ಕೋತಾರೆ ನಮ್ಮಮ್ಮ 2-3 ಟೈಮ್ಸ್. ಸೊ ಅದರಲ್ಲೆಲ್ಲ ಮಣ್ಣು ಎಲ್ಲ ಇರುತ್ತೆ ಅಂತ ಹೇಳಿ ಅದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಆ್ಯಂಡ್ ನೆಕ್ಸ್ಟ್ ಅದನ್ನು ಸ್ವಲ್ಪ ನೆನೆಯಕ್ಕೆ ಬಿಡ್ತಾರೆ. ಲೈಕ್ ಅದೆಲ್ಲ ನೀರೆಲ್ಲ ಇಳ್ಕೋಬೇಕು. ತರಕಾರಿ ಹೆಚ್ಕೋತಾ ಇದ್ದಾರೆ ಬೆಂಡೆಕಾಯಿ ಪಲ್ಯಗೆ. ಈಗ ಇದು ಚಪಾತಿ ರೆಡಿ ಮಾಡ್ತಾ ಇದ್ದಾರೆ. ಚಪಾತಿ ಮಾಡ್ಕೊಳೋದಕ್ಕೆ ಚಪಾತಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀರಾ ಎಲ್ರಿಗೂ ಗೊತ್ತು. ಹಾಗೆ ಅದಕ್ಕೊಂದು ಎಕ್ಸ್ಟ್ರಾ ಅಂದರೆ ಹಾಲು ಹಾಕ್ಕೋಬೇಕು. ಸೊ ಅದಕ್ಕೆ ಬಿಕಾಸ್ ಚಪಾತಿ ಸ್ಮೂತಾಗಿ ಬರುತ್ತೆ, ಹೊಟ್ಟೆ ಹಿಡಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಈಗ ಬೆಂಡೆಕಾಯಲ್ಲಿ ಸ್ವಲ್ಪನೂ ನೀರಿರಬಾರ್ದು. ನೀರಂಶ ಎಲ್ಲ ಹೋಗಾದ್ಮೇಲೆ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡಬೇಕು. ಒಂದು 3-4 ಮಿನಿಟ್ಸ್ ಫ್ರೈ ಮಾಡಬೇಕು. ಹಾಗೆ ನಮ್ಮಮ್ಮ ಹೆಂಗೆ ಫ್ರೈ ಮಾಡ್ತಾಯಿದ್ರು, ನಾನು ಬೇಗ ಎತ್ಕೊಂಡು ಒಂದೆರಡನ್ನ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಅದನ್ನು ಟಾಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಎಣ್ಣೆ, ಸಾಸಿವೆ ಹಾಗೆ ತರಕಾರಿನ ಹಾಕಬೇಕು. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಗೆ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲಾಸ್ಟಿಗೆ ಟೊಮೆಟೊ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಖಾರದ ಪುಡಿ ಹಾಗೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿಬಿಟ್ಟು ಅದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಬೆಂಡೆಕಾಯಿ ಪಲ್ಯ ಟೇಸ್ಟ್ ಅಲ್ವಾ. ಆಮೇಲೆ ಅದೆಲ್ಲ ಸ್ವಲ್ಪ ಹೊತ್ತು ಆದಮೇಲೆ ನೀರು ಹಾಕ್ಕೋಬೇಕು ಚೆನ್ನಾಗಿ ಬೇಯ್ಕೊಳೋದಕ್ಕೆ. ಹಾಕ್ಕೊಂಡು ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಬೆಂಡೆಕಾಯಿನ ಮತ್ತೆ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದು ಬೇಯೋದಕ್ಕೆ ಬಿಡಬೇಕು. ಈಗ ಚಪಾತಿ ಕಲಿಸ್ಕೊತಾ ಇದ್ದೆ. ಚಪಾತಿ ಹಿಟ್ಟು ಆಲ್ರೆಡಿ ಕಲಿಸ್ಕೊಂಡಿದ್ವಿ, ಅದನ್ನ ಈಗ ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಚಪಾತಿ ಎಲ್ಲ ತಿಂದಾಯಿತು. ಈಗ ಆಫ್ಟರ್ನೂನ್ ರೈಸ್ ಮತ್ತು ಸಾಂಬಾರಿತ್ತು. ಸಾಂಬಾರನ್ನ ಕಲಿಸ್ಕೊಂಡು ನಮ್ಮ ಪಪ್ಪ ಹಾಗೆ ಮಜ್ಜಿಗೆ ಬೇಕು ಅಂದರು. ನನಗೆ ಮಜ್ಜಿಗೆಗೆ ನಾನು ಮಾಡೋದಾದರೆ ಮಜ್ಜಿಗೆಗೆ ನನಗೆ ಶುಂಠಿ ಇರಲೇಬೇಕು. ಶುಂಠಿ ಹಾಕ್ಕೊಂಡು ಒಂದು ಸಲ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ. ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಏನೋ ತೊಗೊಳ್ಬೇಕು ಅಂತ ಹೇಳಿ. ತೊಗೊಂಡು ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಬರುವಾಗ ಸಖತ್ತು ಮಳೆ ಮೋಡ ಆಗಿತ್ತು. ತುಂಬಾ ಚೆನ್ನಾಗಿತ್ತು ವೆದರ್ ನೋಡೋಕ್ಕೆ ಮಾತ್ರ. ಇದು ನಾನು ಹೋಗುವಾಗ ತೆಗ್ದಿದ್ದಿದ್ದು ವಿಡಿಯೋ. ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಸಖತ್ತು ಗಾಳಿ, ಕಣ್ಣೇ ಬಿಡೋಕ್ಕಾಗ್ತಿರಲಿಲ್ಲ, ಅಷ್ಟು ಗಾಳಿ ಬರ್ತಾಯಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ದಿನ ವಾಕ್ ಹೋಗ್ತೀನಿ ಇಲ್ಲಿ. ಸೊ ಈ ವೆದರ್ ಮಾತ್ರ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನನಗೆ ಬರೋ ಮನಸ್ಸು ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬರ್ತಾ ಹಾಗೆ ಜ್ಯೂಸ್ ಕುಡ್ಕೊಂಡು ಹಾಗೆ ಬರೋವಾಗ ಮಳೆನೇ ಬಂದುಬಿಡ್ತು. ಮಳೆ ಮಾತ್ರ ತುಂಬ ಹೊತ್ತು ಹೊಡಿತು, ನಿಂತ್ಕೊಂಡು ಸಾಕಾಗೋಯಿತು. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.